ನಮ್ಮಲ್ಲಿ ಡಾಗ್ ಬೈಟ್ ಕೇಸಸ್ ಸರ್ ಜನವರಿ ಟು ಅಕ್ಟೋಬರ್ವರೆಗೆ 2025 27,109 ಆಗಿದ್ದಾವೆ ಸರ್ ಈ ವರ್ಷ. ಅದರಲ್ಲಿ 2 ಡೆತ್ ಆಗಿದ್ದಾವೆ. ಅಂತ ಲಾಸ್ಟ್ ಇಯರ್ ನಮ್ಮಲ್ಲಿ 23,300 ಇಷ್ಟು ಡಾಗ್ ಬೈಟ್ ಆಗಿದ್ದಾವೆ ಸರ್. ಮತ್ತು 2023 12,160 ಹಿಂಗೆ ಆಗಿದ್ದಾವೆ ಸರ್ ಡಾಗ್ ಬೈಟ್ ಕೇಸ್. ನಮ್ಮ ಜಿಲ್ಲೆಯಲ್ಲಿ ವ್ಯಾಕ್ಸಿನಿಂದ ಏನು ಕೊರತೆ ಇಲ್ಲ ಸರ್, ಎಲ್ಲ ವ್ಯಾಕ್ಸಿನ್ ಸ್ಟಾಕ್ ಇದೆ ಸರ್ ಬೆಳೆದು. ಕೆಟಗರಿ A B C ಅದು ಮಾಡ್ತೀವಿ ಸರ್. ಅದು A B ಆದರೆ ನಮ್ಮಲ್ಲಿ PSCಯಲ್ಲೇ ವ್ಯಾಕ್ಸಿನ್ ಕೊಡ್ತಾರೆ. C ಆದರೆ ನಮ್ಮಲ್ಲಿ ಅದು ಕಚ್ಚಿದ C ಕೆಟಗರಿ ಇರ್ತಂದ್ರೆ ನಮ್ಮಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಕಳಿಸ್ತಾವೆ. ಇಲ್ಲೇ ವ್ಯಾಕ್ಸಿನ್ ಅವೈಲೇಬಿಲಿಟಿ ಇರ್ತಾರೆ, ಸ್ಟಾಕ್ ಇದೆ, ಇಲ್ಲೇ ಮಾಡ್ತಾರೆ ವ್ಯಾಕ್ಸಿನ್ ಎಲ್ಲ. ಮುಂಚಿತವಾಗಿ ಏನು ಸರ್ ನಮ್ಮಲ್ಲೆಲ್ಲ IC ಆ್ಯಕ್ಟಿವಿಟೀಸ್ ನಡೀತಿರ್ತಾವೆ ಸರ್ ಜಿಲ್ಲೆಯಲ್ಲಿ. ಎಲ್ಲ ಕಡೆ PSCಯಲ್ಲಿ ಆಗಲಿ ಎಲ್ಲ ಕಡೆ IC ಆ್ಯಕ್ಟಿವಿಟೀಸ್ ಮಾಡ್ತಾ ಇರ್ತಾರೆ ಸರ್ ಎಲ್ಲನವ್ರು. ಸರ್ ಅದೇ ನಾಯಿಗಳಿಂದ ಹೆಸರು ಇರ್ಬೇಕಷ್ಟೇ ರೀ, ಅದ್ರ ಇದು ಮಾಡೋಕೆ ಹೋಗ್ಬಾರ್ದು ಅಷ್ಟು. ಅದ್ರಿಗೇನು ರೊಚ್ಚಿಗೆ ಎಪ್ಸಿದ್ರೆ ಅವೆಲ್ಲ ಇದು ಆಗತ್ತಲ್ಲ ಸರ್, ಅಷ್ಟೇ ಒಂದು ಸ್ವಲ್ಪ ಇದು ಮಾಡ್ಬೇಕಷ್ಟೇ. ಸಾಕು ನಾಯಿಗೆ ಎಲ್ಲ ವ್ಯಾಕ್ಸಿನೇಷನ್ ಮಾಡಿಸ್ಬೇಕು, ಎಲ್ಲ ಡಾಗಿಗೆ ವ್ಯಾಕ್ಸಿನೇಷನ್ ಮಾಡಿಸ್ಬೇಕಷ್ಟೇ. ವಿಜಯಪುರ ಮಹಾನಗರದ ಜನರಿಗೆ ಒಂದು ಭಯಭೀತವಾಗಿರ್ತಕ್ಕಂಥ ವಾತಾವರಣ. ಏಕೆಂದರೆ ಬೀದಿ ನಾಯಿಗಳ ಹಾವಳಿಯಿಂದ ಸಣ್ಣ ಸಣ್ಣ ಮಕ್ಕಳಾದ ಒಂದು ಆ ಬೀದಿ ನಾಯಿ ಬಂದು ಆ ಕಚ್ಚಾಡೋದನ್ನು ನೋಡಿ ನಮಗೂ ಭಯಭೀತ ಆಗಿದೆ. ಇವತ್ತು ವಿಜಯಪುರ ನಗರದಲ್ಲಿ ಸುರಕ್ಷತೆ ಇಲ್ದಂಗಾಗಿದೆ. ಅದಕ್ಕೆ ಈ ಮಹಾನಗರ ಪಾಲಿಕೆ ಅಧಿಕಾರಿಗಳು ಕೂಡಲೇ ಎಚ್ಚೆತ್ತುಕೊಂಡು ಈ ಬೀದಿ ನಾಯಿಗಳ ಹಾವಳಿಯನ್ನು ತತ್ಕ್ಷಣದಿಂದಲೇ ಅದನ್ನು ಕಡಿವಾಣ ಹಾಕುವಂಥ ಕೆಲಸವನ್ನು ಮಾಡಬೇಕು. ಎಚ್ಚೆತ್ತುಕೊಳ್ಳದೇ ಇದ್ದರೆ ಇಲ್ಲಿ ಮಕ್ಕಳ ರಕ್ಷಣೆ ಇಲ್ಲ, ಮಹಿಳೆಯರ ರಕ್ಷಣೆ ಇಲ್ಲ, ಹಾಗೂ ವೃದ್ಧರ ಯಾವಾಗ ಬರ್ತಾವೋ ಗೊತ್ತಿಲ್ಲ. ಎಲ್ಲ ಪಾರ್ಕ್ಗಳಲ್ಲಿ ಕೂಡ ನಾಯಿಗಳು ಬರ್ತಾವೆ, ಕಚ್ಚಾಡ್ತಾ ಇದ್ದಾವೆ. ಹಾಗೆ ಜನಗಳನ್ನು ಕಚ್ಚಾಡೋದ್ರಿಂದ ನಾವು ಕೂಡ ಭಯಭೀತರಿಂದ ಒದ್ದಾಡಕತ್ತಿದ್ದೀವಿ. ಅದಕ್ಕೆ ಶೀಘ್ರವಾಗಿ ಮಹಾನಗರ ಅಂದರೆ ಇವತ್ತು ಮಹಾನಗರ ಆಗೈತಿಯೋ ಇಲ್ಲೋ ಅಂತ ಅನ್ನಿಸ್ತಾಕತ್ತೀವಿ. ಯಾಕಂತ ಕೇಳೋ ಇವತ್ತು ಮಹಾನಗರದಲ್ಲಿ ರಕ್ಷಣೆ ಇಲ್ಲ ಜನಗಳ. ಅದಕ್ಕೆ ಆದಷ್ಟು ಈ ಬೀದಿ ನಾಯಿಗಳ ಕಡಿವಾಣ ಹಾಕಬೇಕು ಅಂತೇಳಿ ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಮಾಡದೇ ಇದ್ದರೆ ಅದಕ್ಕೆ ಉಗ್ರ ಹೋರಾಟ ಕೂಡ ಆಗುವಂಥ ಸಂಭವ ಆಗ್ತೈತಿ. ಮಾನ್ಯ ಅಧಿಕಾರಿಗಳು ಕೂಡಲೇ ಅದರ ಬಗ್ಗೆ ಗಮನ ಹರಿಸಿ ಈ ಬೀದಿ ನಾಯಿಗಳ ಒಂದು ಕಡಿವಾಣ ಹಾಕಬೇಕಂತೇಳಿ ಹೇಳ್ತಾ ಇದ್ದೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.